ಆಂಧ್ರ ಪಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕುಕ್ಕರ್ಗೆ 1 ಲೀಟ್ರ್ ನೀರು, ಆಮೇಲೆ 2 ಇಂಚು ಹುಣಸೆಹಣ್ಣು, ಕಾಫಿ ಗ್ಲಾಸಲ್ಲಿ 3/4 ಗ್ಲಾಸ್ ಬೇಳೆ ಮತ್ತು 1/4 ಗ್ಲಾಸ್ ಹೆಸರು ಬೇಳೆ ಹಾಕ್ಕೊಂಡು, ಆಮೇಲೆ 1 ಈರುಳ್ಳಿ, ಟೊಮ್ಯಾಟೊ 2 ಮತ್ತು ಬೆಳ್ಳುಳ್ಳಿ 1 ಫುಲ್ಲು, ಹಸಿಮೆಣಸಿನ್ಕಾಯಿ 15, ಧನಿಯಾ ಪುಡಿ 1/4 ಟೀ ಸ್ಪೂನ್, ಜೀರಿಗೆ ಪುಡಿ 1/4 ಟೀ ಸ್ಪೂನ್, ಅರಿಶಿನ ಸ್ವಲ್ಪ, 1 ಕಟ್ ಪಾಲಕ್ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ 2 ವಿಸಿಲ್ ಕೂಗಿಸ್ಕೊಂಡು ನಾವು ಬೇಯಿಸ್ಕೊಂಡಿರೋ ಬೇಳೆ ಮತ್ತು ಅದರದ್ದು ಸ್ಟಾಕ್ನ ಸಪ್ರೇಟಾಗಿ ಮಾಡ್ಕೊಬೇಕು. ನಾವು ಯಾವ ಥರ ಬಸ್ಕೊಂಡಿದ್ದೀವೋ ಆ ಥರ ಬಸ್ಕೊಂಡು ಅದನ್ನು ನೀವು ಚೆನ್ನಾಗಿ ಮಸಿಬೇಕು. ಒಂದು 2-3 ಸತಿ ಮಸಿದ್ಬಿಟ್ಟು ಅದಾದಮೇಲೆ ನಾವು ಸಪ್ರೇಟ್ ಇಟ್ಕೊಂಡಿದ್ದ ಸ್ಟಾಕ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, 3 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು, ಆಮೇಲೆ ಕರಿಬೇವಿನ ಸೊಪ್ಪು, ನಾವು ಸಾರು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸಾರು ಸ್ವಲ್ಪ ಕುದಿ ಬಂದಮೇಲೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ರುಚಿಕರವಾದ ಆಂಧ್ರ ಪಪ್ಪು ರೆಡಿ ಟು ಸರ್ವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ವಿಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.